ಮೂಡ ಹಗರಣದಲ್ಲಿ ಸಿಲುಕಿದ್ದ ಸಿಎಂ ಸಿದ್ದರಾಮಯ್ಯ ಮತ್ತು ಕುಟುಂಬಕ್ಕೆ ಒಂದೊಂದೇ ಹಂತದಲ್ಲಿ ಜಯ ಸಿಗ್ತಾ ಇದೆ. ಸಿಬಿಐ ತನಿಖೆಗೆ ವಹಿಸುವಂತೆ ಕೋರ್ಟ್ಗೆ ಹೋಗಿದ್ದ ಸ್ನೇಹಮಯಿ ಕೃಷ್ಣ ಸದ್ಯ ಉಲ್ಟಾ ಹೊಡೆದಿದ್ದಾರೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಯುದ್ಧ ಆರಂಭದಲ್ಲೇ ಸ್ನೇಹಮಯಿ ಕೃಷ್ಣ ಶಸ್ತ್ರತ್ಯಾಗ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದ ಮೂಡ ಹಗರಣ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಸಲ್ಲಿಸಿದ ಅರ್ಜಿ ಹೈಕೋರ್ಟ್ ಅಲ್ಲಿ ವಜಾ ಆಗಿತ್ತು. ಇದರಿಂದ ಅರ್ಜಿದಾರ ಸ್ನೇಹಮಯಿ ಕೃಷ್ಣಗೆ ಹಿನ್ನಡೆಯಾಗಿತ್ತು. ಬಳಿಕ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಾಗಿ ಹೇಳಿದ್ದ ಸ್ನೇಹಮಯಿ ಕೃಷ್ಣ ಯೂ ಟರ್ನ್ ಹೊಡೆದು ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸದಂತೆ ನಿರ್ಧಾರ. ನಿಜ, ಮುಂದಿನ ವಾರ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸ್ತೀನಿ ಎಂದಿದ್ದ ಸ್ನೇಹಮಯಿ ಕೃಷ್ಣ ಯುದ್ಧದ ಆರಂಭದಲ್ಲಿಯೇ ಶಸ್ತ್ರತ್ಯಾಗ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸದಂತೆ ನಿರ್ಧಾರ ಮಾಡಿದ್ದಾರೆ. ಈಗ ನಾವು ಸಿಬಿಐ ಕಡೆಯಿಂದ ಏನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದೀವಿ. ಆ ಅರ್ಜಿಯ ತೀರ್ಪಿನ ಓದಿದ ನಂತರ ನಾನು ನಿರ್ಧಾರನ ಬದಲಾವಣೆ ಮಾಡಿದರೆ ಅನಾವಶ್ಯಕವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿ ಮತ್ತಷ್ಟು ಕಾಲ ವಿಳಂಬ ಮಾಡೋದು ಬೇಡ. ನಂತರ ಇರೋ ಸಾಕ್ಷ್ಯಾಧಾರನೇ ಮಾನ್ಯ ನ್ಯಾಯಾಲಯ ಕೊಟ್ಟು ವಾದವನ್ನು ಮಂಡನೆ ಮಾಡಿದ್ರೆ ಅವ್ರು ಶಿಕ್ಷೆ ಆಗುವಂಥ ಎಲ್ಲ ಸಾಧ್ಯತೆ ಇರೋದ್ರಿಂದ ನನ್ನ ಕಾನೂನು ತಿಳುವಳಿಕೆ ಜೊತೆಗೆ ನಮ್ಮ ವಕೀಲರ ಪರೋಕ್ಷ ಸಹಕಾರವನ್ನು ಪಡ್ಕೊಂಡು ನಾನೇ ಜನಪ್ರತಿನಿಧಿಗಳ ವಿಶೇಷಣದಲ್ಲಿ ನನ್ನ ಆರೋಪವನ್ನು ಸಾಬೀತುಪಡಿಸುವಂಥ ನಿರ್ಧಾರವನ್ನು ನಾನು ಮಾಡಿದ್ದೀನಿ. ಸರ್, ಈಗ ಸದ್ಯಕ್ಕೆ ಹೋಗಲ್ಲ. ಅವಶ್ಯಕತೆಯನ್ನು ಮುಂದೆ ಕಂಡು ಬಂದರೆ ಆವಾಗ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಥವಾ ಉಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸ್ತೀವಿ. ಸಿಎಂ ಸಿದ್ದರಾಮಯ್ಯ ಪತ್ನಿ ಸಚಿವ ಬೈರತಿಗೆ ಮತ್ತೆ ರಿಲೀಫ್. ಇಡಿ ಸಮನ್ಸ್ಗೆ ತಡೆ ವಿಸ್ತರಿಸಿದ ಹೈಕೋರ್ಟ್ ನ್ಯಾಯಪೀಠ. ಮೂಡ ಹಗರಣದಲ್ಲಿ ತನಿಖೆಗೆ ಹಾಜರಾಗುವಂತೆ ಇಡಿ ನೀಡಿದ್ದ ಸಮನ್ಸ್ ರದ್ದು ಕೋರಿ ಸಿಎಂ ಪತ್ನಿ ಪಾರ್ವತಿ ಹಾಗೂ ಸಚಿವ ಬೈರತಿ ಸುರೇಶ್ ಸಲ್ಲಿಸಿದ ಅರ್ಜಿ ವಿಚಾರಣೆ ಹೈಕೋರ್ಟ್ ಅಲ್ಲಿ ನಡೆಯಿತು. ಮುಂದಿನ ವಿಚಾರಣೆಯನ್ನ ಫೆಬ್ರವರಿ 20ಕ್ಕೆ ಮುಂದೂಡಲಾಗಿದೆ. ಹೀಗಾಗಿ ಫೆಬ್ರವರಿ 20ರವರೆಗೆ ಇಡಿ ಸಮನ್ಸ್ಗೆ ತಡೆಯಾಜ್ಞೆ ವಿಸ್ತರಣೆಯಾಗಿದೆ. ಇದರಿಂದ ಸಿಎಂ ಪತ್ನಿ ಹಾಗೂ ಸಚಿವ ಬೈರತಿ ಸುರೇಶ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ಸಿಎಂ ಪತ್ನಿಯ ಪರವಾಗಿ ಹಿರಿಯ ವಕೀಲ ಸಂದೇಶ್ ಚೌಟಾ ವಾದ ಮಾಡಿದ್ರೆ, ಸಚಿವ ಬೈರತಿ ಸುರೇಶ್ ಪರವಾಗಿ ಸಿವಿ ನಾಗೇಶ್ ವಾದ ಮಾಡಿದ್ರು. ಆ ವಾದ ಹೇಗಿತ್ತು ಅಂತ ತೋರಿಸ್ತೀವಿ ನೋಡಿ. ಸಿವಿ ನಾಗೇಶ್ ವಾದವೇನು? 2023ರವರೆಗೂ ಬೈರತಿ ಸುರೇಶ್ ಮೂಡಾಗೆ ಅನಾಮಿಕ. ಮೂಡಾದಿಂದ 14 ಸೈಟ್ಗಳಿಗೂ ಸುರೇಶ್ಗೂ ಸಂಬಂಧ ಇಲ್ಲ. ಸುರೇಶ್ ಸಚಿವರಾಗುವ ಮೊದಲೇ ನಡೆದಿರುವ ಪ್ರಕರಣ ಇದು. ಬೈರತಿ ಸುರೇಶ್ಗೆ ಇಡಿ ಯಾಕೆ ಸಮನ್ಸ್ ನೀಡಬೇಕು ಅಂತ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ರು. ಸಂದೇಶ್ ಚೌಟಾ ವಾದವೇನು? ನಾವು ಕೇವಲ ಇಡಿ ಸಮನ್ಸ್ ರದ್ದು ಕೋರಿ ಮನವಿ ಮಾಡ್ತಾ ಇಲ್ಲ, ಸಂಪೂರ್ಣ ಇಡಿ ತನಿಖೆಯನ್ನೇ ರದ್ದು ಕೋರಿ ಮನವಿ ಮಾಡ್ತೀವಿ. ಲೋಕಾದಲ್ಲಿ ಎಫ್ಐಆರ್ ದಾಖಲಾದ 4 ದಿನದಲ್ಲಿ ಇಸಿಐಆರ್ ದಾಖಲು ಮಾಡ್ತಾರೆ. ಇದು ಇಡಿ ತನಿಖೆ ಮಾಡೋದಕ್ಕೆ ಫಿಟ್ ಕೇಸ್ ಅಲ್ಲ ಅಂತ ಸಂದೇಶ್ ಚೌಟಾ ವಾದ ಮಾಡಿದರು. ಒಟ್ಟಾರೆ ಮೂಡ ನಿವೇಶನ ಹಂಚಿಕೆ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಕುಟುಂಬಕ್ಕೆ ಒಂದೊಂದೇ ಹಂತದಲ್ಲಿ ಮುನ್ನಡೆ ಸಿಗ್ತಾ ಇದೆ. ಈ ಮೂಲಕ ಸದ್ಯ ಸಿಎಂ ಸಿದ್ದರಾಮಯ್ಯ ಮತ್ತು ಕುಟುಂಬ ಸೇಫ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಡ ಹಗರಣದಲ್ಲಿ ಸಿಲುಕಿದ್ದ ಸಿಎಂ ಸಿದ್ದರಾಮಯ್ಯ ಮತ್ತು ಕುಟುಂಬಕ್ಕೆ ಒಂದೊಂದೇ ಹಂತದಲ್ಲಿ ಜಯ ಸಿಗ್ತಾ ಇದೆ. ಸಿಬಿಐ ತನಿಖೆಗೆ ವಹಿಸುವಂತೆ ಕೋರ್ಟ್ಗೆ ಹೋಗಿದ್ದ ಸ್ನೇಹಮಯಿ ಕೃಷ್ಣ ಸದ್ಯ ಉಲ್ಟಾ ಹೊಡೆದಿದ್ದಾರೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಯುದ್ಧ ಆರಂಭದಲ್ಲೇ ಸ್ನೇಹಮಯಿ ಕೃಷ್ಣ ಶಸ್ತ್ರತ್ಯಾಗ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದ ಮೂಡ ಹಗರಣ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಸಲ್ಲಿಸಿದ ಅರ್ಜಿ ಹೈಕೋರ್ಟ್ ಅಲ್ಲಿ ವಜಾ ಆಗಿತ್ತು. ಇದರಿಂದ ಅರ್ಜಿದಾರ ಸ್ನೇಹಮಯಿ ಕೃಷ್ಣಗೆ ಹಿನ್ನಡೆಯಾಗಿತ್ತು. ಬಳಿಕ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಾಗಿ ಹೇಳಿದ್ದ ಸ್ನೇಹಮಯಿ ಕೃಷ್ಣ ಯೂ ಟರ್ನ್ ಹೊಡೆದು ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸದಂತೆ ನಿರ್ಧಾರ. ನಿಜ, ಮುಂದಿನ ವಾರ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸ್ತೀನಿ ಎಂದಿದ್ದ ಸ್ನೇಹಮಯಿ ಕೃಷ್ಣ ಯುದ್ಧದ ಆರಂಭದಲ್ಲಿಯೇ ಶಸ್ತ್ರತ್ಯಾಗ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸದಂತೆ ನಿರ್ಧಾರ ಮಾಡಿದ್ದಾರೆ. ಈಗ ನಾವು ಸಿಬಿಐ ಕಡೆಯಿಂದ ಏನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದೀವಿ. ಆ ಅರ್ಜಿಯ ತೀರ್ಪಿನ ಓದಿದ ನಂತರ ನಾನು ನಿರ್ಧಾರನ ಬದಲಾವಣೆ ಮಾಡಿದರೆ ಅನಾವಶ್ಯಕವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿ ಮತ್ತಷ್ಟು ಕಾಲ ವಿಳಂಬ ಮಾಡೋದು ಬೇಡ. ನಂತರ ಇರೋ ಸಾಕ್ಷ್ಯಾಧಾರನೇ ಮಾನ್ಯ ನ್ಯಾಯಾಲಯ ಕೊಟ್ಟು ವಾದವನ್ನು ಮಂಡನೆ ಮಾಡಿದ್ರೆ ಅವ್ರು ಶಿಕ್ಷೆ ಆಗುವಂಥ ಎಲ್ಲ ಸಾಧ್ಯತೆ ಇರೋದ್ರಿಂದ ನನ್ನ ಕಾನೂನು ತಿಳುವಳಿಕೆ ಜೊತೆಗೆ ನಮ್ಮ ವಕೀಲರ ಪರೋಕ್ಷ ಸಹಕಾರವನ್ನು ಪಡ್ಕೊಂಡು ನಾನೇ ಜನಪ್ರತಿನಿಧಿಗಳ ವಿಶೇಷಣದಲ್ಲಿ ನನ್ನ ಆರೋಪವನ್ನು ಸಾಬೀತುಪಡಿಸುವಂಥ ನಿರ್ಧಾರವನ್ನು ನಾನು ಮಾಡಿದ್ದೀನಿ. ಸರ್, ಈಗ ಸದ್ಯಕ್ಕೆ ಹೋಗಲ್ಲ. ಅವಶ್ಯಕತೆಯನ್ನು ಮುಂದೆ ಕಂಡು ಬಂದರೆ ಆವಾಗ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಥವಾ ಉಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸ್ತೀವಿ. ಸಿಎಂ ಸಿದ್ದರಾಮಯ್ಯ ಪತ್ನಿ ಸಚಿವ ಬೈರತಿಗೆ ಮತ್ತೆ ರಿಲೀಫ್. ಇಡಿ ಸಮನ್ಸ್ಗೆ ತಡೆ ವಿಸ್ತರಿಸಿದ ಹೈಕೋರ್ಟ್ ನ್ಯಾಯಪೀಠ.
ಮೂಡ ಹಗರಣದಲ್ಲಿ ತನಿಖೆಗೆ ಹಾಜರಾಗುವಂತೆ ಇಡಿ ನೀಡಿದ್ದ ಸಮನ್ಸ್ ರದ್ದು ಕೋರಿ ಸಿಎಂ ಪತ್ನಿ ಪಾರ್ವತಿ ಹಾಗೂ ಸಚಿವ ಬೈರತಿ ಸುರೇಶ್ ಸಲ್ಲಿಸಿದ ಅರ್ಜಿ ವಿಚಾರಣೆ ಹೈಕೋರ್ಟ್ ಅಲ್ಲಿ ನಡೆಯಿತು. ಮುಂದಿನ ವಿಚಾರಣೆಯನ್ನ ಫೆಬ್ರವರಿ 20ಕ್ಕೆ ಮುಂದೂಡಲಾಗಿದೆ. ಹೀಗಾಗಿ ಫೆಬ್ರವರಿ 20ರವರೆಗೆ ಇಡಿ ಸಮನ್ಸ್ಗೆ ತಡೆಯಾಜ್ಞೆ ವಿಸ್ತರಣೆಯಾಗಿದೆ. ಇದರಿಂದ ಸಿಎಂ ಪತ್ನಿ ಹಾಗೂ ಸಚಿವ ಬೈರತಿ ಸುರೇಶ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ಸಿಎಂ ಪತ್ನಿಯ ಪರವಾಗಿ ಹಿರಿಯ ವಕೀಲ ಸಂದೇಶ್ ಚೌಟ ವಾದ ಮಾಡಿದ್ರೆ, ಸಚಿವ ಬೈರತಿ ಸುರೇಶ್ ಪರವಾಗಿ ಸಿವಿ ನಾಗೇಶ್ ವಾದ ಮಾಡಿದ್ರು. ಆ ವಾದ ಹೇಗಿತ್ತು ಅಂತ ತೋರಿಸ್ತೀವಿ ನೋಡಿ. ಸಿವಿ ನಾಗೇಶ್ ವಾದವೇನು? 2023ವರೆಗೂ ಬೈರತಿ ಸುರೇಶ್ ಮೂಡಾಗೆ ಅನಾಮಿಕ. ಮೂಡಾದಿಂದ 14 ಸೈಟ್ಗಳಿಗೂ ಸುರೇಶ್ಗೂ ಸಂಬಂಧ ಇಲ್ಲ. ಸುರೇಶ್ ಸಚಿವರಾಗುವ ಮೊದಲೇ ನಡೆದಿರುವ ಪ್ರಕರಣ ಇದು. ಬೈರತಿ ಸುರೇಶ್ಗೆ ಇಡಿ ಯಾಕೆ ಸಮನ್ಸ್ ನೀಡಬೇಕು ಅಂತ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ರು. ಸಂದೇಶ್ ಚೌಟ ವಾದವೇನು? ನಾವು ಕೇವಲ ಇಡಿ ಸಮನ್ಸ್ ರದ್ದು ಕೋರಿ ಮನವಿ ಮಾಡ್ತಾ ಇಲ್ಲ, ಸಂಪೂರ್ಣ ಇಡಿ ತನಿಖೆಯನ್ನೇ ರದ್ದು ಕೋರಿ ಮನವಿ ಮಾಡ್ತೀವಿ. ಲೋಕಾದಲ್ಲಿ ಎಫ್ಐಆರ್ ದಾಖಲಾದ 4 ದಿನದಲ್ಲಿ ಇಸಿಐಆರ್ ದಾಖಲು ಮಾಡ್ತಾರೆ. ಇದು ಇಡಿ ತನಿಖೆ ಮಾಡೋದಕ್ಕೆ ಫಿಟ್ ಕೇಸ್ ಅಲ್ಲ ಅಂತ ಸಂದೇಶ್ ಚೌಟ ವಾದ ಮಾಡಿದರು. ಒಟ್ಟಾರೆ ಮೂಡ ನಿವೇಶನ ಹಂಚಿಕೆ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಕುಟುಂಬಕ್ಕೆ ಒಂದೊಂದೇ ಹಂತದಲ್ಲಿ ಮುನ್ನಡೆ ಸಿಗ್ತಾ ಇದೆ. ಈ ಮೂಲಕ ಸದ್ಯ ಸಿಎಂ ಸಿದ್ದರಾಮಯ್ಯ ಮತ್ತು ಕುಟುಂಬ ಸೇಫ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಡ ಹಗರಣದಲ್ಲಿ ಸಿಲುಕಿದ್ದ ಸಿಎಂ ಸಿದ್ದರಾಮಯ್ಯ ಮತ್ತು ಕುಟುಂಬಕ್ಕೆ ಒಂದೊಂದೇ ಹಂತದಲ್ಲಿ ಜಯ ಸಿಗ್ತಾ ಇದೆ. ಸಿಬಿಐ ತನಿಖೆಗೆ ವಹಿಸುವಂತೆ ಕೋರ್ಟ್ಗೆ ಹೋಗಿದ್ದ ಸ್ನೇಹಮಯಿ ಕೃಷ್ಣ ಸದ್ಯ ಉಲ್ಟಾ ಹೊಡೆದಿದ್ದಾರೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಯುದ್ಧ ಆರಂಭದಲ್ಲೇ ಸ್ನೇಹಮಯಿ ಕೃಷ್ಣ ಶಸ್ತ್ರತ್ಯಾಗ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದ ಮೂಡ ಹಗರಣ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಸಲ್ಲಿಸಿದ ಅರ್ಜಿ ಹೈಕೋರ್ಟ್ ಅಲ್ಲಿ ವಜಾ ಆಗಿತ್ತು. ಇದರಿಂದ ಅರ್ಜಿದಾರ ಸ್ನೇಹಮಯಿ ಕೃಷ್ಣಗೆ ಹಿನ್ನಡೆಯಾಗಿತ್ತು. ಬಳಿಕ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಾಗಿ ಹೇಳಿದ್ದ ಸ್ನೇಹಮಯಿ ಕೃಷ್ಣ ಯೂ ಟರ್ನ್ ಹೊಡೆದು ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸದಂತೆ ನಿರ್ಧಾರ. ನಿಜ, ಮುಂದಿನ ವಾರ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸ್ತೀನಿ ಎಂದಿದ್ದ ಸ್ನೇಹಮಯಿ ಕೃಷ್ಣ ಯುದ್ಧದ ಆರಂಭದಲ್ಲಿಯೇ ಶಸ್ತ್ರತ್ಯಾಗ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸದಂತೆ ನಿರ್ಧಾರ ಮಾಡಿದ್ದಾರೆ. ಈಗ ನಾವು ಸಿಬಿಐ ಕಡೆಯಿಂದ ಏನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದೀವಿ. ಆ ಅರ್ಜಿಯ ತೀರ್ಪಿನ ಓದಿದ ನಂತರ ನಾನು ನಿರ್ಧಾರನ ಬದಲಾವಣೆ ಮಾಡಿದ್ರೆ, ಅನಾವಶ್ಯಕವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿ ಮತ್ತಷ್ಟು ಕಾಲ ವಿಳಂಬ ಮಾಡೋದು ಬೇಡ. ನಂತರ ಇರೋ ಸಾಕ್ಷ್ಯಾಧಾರನೇ ಮಾನ್ಯ ನ್ಯಾಯಾಲಯ ಕೊಟ್ಟು ವಾದವನ್ನು ಮಂಡನೆ ಮಾಡಿದ್ರೆ ಅವ್ರು ಶಿಕ್ಷೆ ಆಗುವಂಥ ಎಲ್ಲ ಸಾಧ್ಯತೆ ಇರೋದ್ರಿಂದ ನನ್ನ ಕಾನೂನು ತಿಳುವಳಿಕೆ ಜೊತೆಗೆ ನಮ್ಮ ವಕೀಲರ ಪರೋಕ್ಷ ಸಹಕಾರವನ್ನು ಪಡ್ಕೊಂಡು ನಾನೇ ಜನಪ್ರತಿನಿಧಿಗಳ ವಿಶೇಷಣದಲ್ಲಿ ನನ್ನ ಆರೋಪವನ್ನು ಸಾಬೀತುಪಡಿಸುವಂಥ ನಿರ್ಧಾರವನ್ನು ನಾನು ಮಾಡಿದ್ದೀನಿ. ಸರ್, ಈಗ ಸದ್ಯಕ್ಕೆ ಹೋಗಲ್ಲ. ಅವಶ್ಯಕತೆಯನ್ನು ಮುಂದೆ ಕಂಡು ಬಂದರೆ ಆವಾಗ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಥವಾ ಉಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸ್ತೀವಿ. ಸಿಎಂ ಸಿದ್ದರಾಮಯ್ಯ ಪತ್ನಿ ಸಚಿವ ಬೈರತಿಗೆ ಮತ್ತೆ ರಿಲೀಫ್. ಇಡಿ ಸಮನ್ಸ್ಗೆ ತಡೆ ವಿಸ್ತರಿಸಿದ ಹೈಕೋರ್ಟ್ ನ್ಯಾಯಪೀಠ. ಮೂಡ ಹಗರಣದಲ್ಲಿ ತನಿಖೆಗೆ ಹಾಜರಾಗುವಂತೆ ಇಡಿ ನೀಡಿದ್ದ ಸಮನ್ಸ್ ರದ್ದು ಕೋರಿ ಸಿಎಂ ಪತ್ನಿ ಪಾರ್ವತಿ ಹಾಗೂ ಸಚಿವ ಬೈರತಿ ಸುರೇಶ್ ಸಲ್ಲಿಸಿದ ಅರ್ಜಿ ವಿಚಾರಣೆ ಹೈಕೋರ್ಟ್ ಅಲ್ಲಿ ನಡೆಯಿತು. ಮುಂದಿನ ವಿಚಾರಣೆಯನ್ನ ಫೆಬ್ರವರಿ 20ಕ್ಕೆ ಮುಂದೂಡಲಾಗಿದೆ. ಹೀಗಾಗಿ ಫೆಬ್ರವರಿ 20ರವರೆಗೆ ಇಡಿ ಸಮನ್ಸ್ಗೆ ತಡೆಯಾಜ್ಞೆ ವಿಸ್ತರಣೆಯಾಗಿದೆ. ಇದರಿಂದ ಸಿಎಂ ಪತ್ನಿ ಹಾಗೂ ಸಚಿವ ಬೈರತಿ ಸುರೇಶ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ಸಿಎಂ ಪತ್ನಿಯ ಪರವಾಗಿ ಹಿರಿಯ ವಕೀಲ ಸಂದೇಶ್ ಚೌಟ ವಾದ ಮಾಡಿದ್ರೆ, ಸಚಿವ ಬೈರತಿ ಸುರೇಶ್ ಪರವಾಗಿ ಸಿವಿ ನಾಗೇಶ್ ವಾದ ಮಾಡಿದ್ರು. ಆ ವಾದ ಹೇಗಿತ್ತು ಅಂತ ತೋರಿಸ್ತೀವಿ ನೋಡಿ. ಸಿವಿ ನಾಗೇಶ್ ವಾದವೇನು? 2023ವರೆಗೂ ಬೈರತಿ ಸುರೇಶ್ ಮೂಡಾಗೆ ಅನಾಮಿಕ. ಮೂಡಾದಿಂದ 14 ಸೈಟ್ಗಳಿಗೂ ಸುರೇಶ್ಗೂ ಸಂಬಂಧ ಇಲ್ಲ. ಸುರೇಶ್ ಸಚಿವರಾಗುವ ಮೊದಲೇ ನಡೆದಿರುವ ಪ್ರಕರಣ ಇದು. ಬೈರತಿ ಸುರೇಶ್ಗೆ ಇಡಿ ಯಾಕೆ ಸಮನ್ಸ್ ನೀಡಬೇಕು ಅಂತ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ರು. ಸಂದೇಶ್ ಚೌಟ ವಾದವೇನು? ನಾವು ಕೇವಲ ಇಡಿ ಸಮನ್ಸ್ ರದ್ದು ಕೋರಿ ಮನವಿ ಮಾಡ್ತಾ ಇಲ್ಲ, ಸಂಪೂರ್ಣ ಇಡಿ ತನಿಖೆಯನ್ನೇ ರದ್ದು ಕೋರಿ ಮನವಿ ಮಾಡ್ತೀವಿ. ಲೋಕಾದಲ್ಲಿ ಎಫ್ಐಆರ್ ದಾಖಲಾದ 4 ದಿನದಲ್ಲಿ ಇಸಿಐಆರ್ ದಾಖಲು ಮಾಡ್ತಾರೆ. ಇದು ಇಡಿ ತನಿಖೆ ಮಾಡೋದಕ್ಕೆ ಫಿಟ್ ಕೇಸ್ ಅಲ್ಲ ಅಂತ ಸಂದೇಶ್ ಚೌಟ ವಾದ ಮಾಡಿದರು. ಒಟ್ಟಾರೆ ಮೂಡ ನಿವೇಶನ ಹಂಚಿಕೆ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಕುಟುಂಬಕ್ಕೆ ಒಂದೊಂದೇ ಹಂತದಲ್ಲಿ ಮುನ್ನಡೆ ಸಿಗ್ತಾ ಇದೆ. ಈ ಮೂಲಕ ಸದ್ಯ ಸಿಎಂ ಸಿದ್ದರಾಮಯ್ಯ ಮತ್ತು ಕುಟುಂಬ ಸೇಫ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.